ಹಲೋ. ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ. ಓಕೆ, ಅದು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪು ಅಂದರೆ ನಿಮ್ಗೆ ಗೊತ್ತಲ್ವಾ, ತುಂಬ ಬೆನಿಫಿಟ್ ಇದೆ, ತುಂಬ ಐರನ್ ಕಂಟೆಂಟ್ ಇದೆ, ಆಮೇಲೆ ತುಂಬ ಕಣ್ಣಿಗೂ ಎಲ್ಲ ತುಂಬ ಒಳ್ಳೆಯದು. ಓಕೆ, ಅದು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಲೋ, ಇದು ನುಗ್ಗೆ ಸೊಪ್ಪು. ನಾನು ನುಗ್ಗೆ ಸೊಪ್ಪು ಏನು ಗೊತ್ತಾ, ಇದು ಬಿಡಿಸೋಕ್ಕೆ ಮುಂಚೆನೇ ನಾನು ವಾಶ್ ಮಾಡಿದ್ದೀವಿ. ನಾವು ತೆಗೆದು ಮೀನ್ಸ್ ಗಿಡನ ಇದು ಅಂಗಡಿ ತೊಗೊಂಬಂದ ತಕ್ಷಣ ಹಂಗೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಸ್ಟ್ರೈನ್ ಮಾಡಿದ್ವಿ, ಹಂಗೆ ಇದು ಡ್ರೈ ಆಗಿದೆ. ಈ ಥರ ಆದಮೇಲೆ ಬಿಡಿಸಾದ್ಮೇಲೆ ವಾಶ್ ಮಾಡಿದ್ರೆ ನೀರು ನೀರು ಅಂದ್ಕೊಳ್ಳುತ್ತೆ, ಅದು ನಿಮ್ಗೆ ಗೊತ್ತಿರ್ಬೋದು ಅನಿಸುತ್ತೆ ಅಲ್ವಾ. ಸರಿ, ಇದಂಗೆ ಇದನ್ನು ಮೊಟ್ಟೆ ಹಾಕಿ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಗ್ಗರಣೆಗೆ ಬೇಕಾದ ಐಟಮ: ಓನಿಯನ್, ಇದು ಕಡಲೆಬೇಳೆ, ಓಕೆ, ಇದು ಸ್ವಲ್ಪ ರೆಡ್ ಚಿಲ್ಲಿ, ಸಾಸಿವೆ, ಉಪ್ಪು ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಸೊಪ್ಪಿಗೆ ಜಲ್ದಿ ಉಪ್ಪು ಹಿಡಿಯುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಓಕೆ, ಇದನ್ನು ಗ್ರೈಂಡ್ ಮಾಡಿ ಮಾಡೋದು. ಸ್ವಲ್ಪ ಕೋಕೋನಟ್, ಅದರಲ್ಲಿ ಅರಶಿನ ಮಿಕ್ಸ್ ಮಾಡಿದ್ವಿ, ಒಂದು 3 ಗಾರ್ಲಿಕ್, ಬೆಳ್ಳುಳ್ಳಿ. ಓಕೆ, ಅರಶಿನ ಯಾಕೆ ನಾನು ಹಾಕ್ತೀವಿ ಅಂದರೆ ಇದು ಆಂಟಿಬಯೋಟಿಕ್ ಅಲ್ವಾ, ಇದು ಫುಡ್ಗೆಲ್ಲ ಹಾಕಿದ್ರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ನಾನು ಹಾಕ್ತಾಯಿರೋದು. ಇದು ಗ್ರೈಂಡ್ ಮಾಡಿ ನಾನು ನಿಮ್ಗೆ ತೋರಿಸ್ಕೊಂಬರ್ತೀನಿ. ಓಕೆ, ಗ್ರೈಂಡ್ ಅಂದರೆ ಫುಲ್ ಗ್ರೈಂಡ್ ಆಗೋಲ್ಲ, ಸ್ವಲ್ಪ ಸ್ವಲ್ಪ ಕ್ರಶ್ ಆಗಿ, ಅಂದರೆ ಫುಲ್ ಸಾಫ್ಟ್ ಆಗೋಲ್ಲ, ಸ್ವಲ್ಪ ಕ್ರಶ್ ಆಗುತ್ತೆ ಅಷ್ಟೇ ಮಾತ್ರ. ನಾನು ಇದೆಲ್ಲ ಇನ್ನು ಮಿಕ್ಸಿ ಜಾರ್ಗೆ ಹಾಕಿ ತೋರಿಸ್ತೀನಿ. ನಿಮ್ಗೆ ಎಷ್ಟು ತೆಂಗಾಯಿ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಕೆಲವರು ತೆಂಗಾಯಿ ಯೂಸ್ ಮಾಡಲ್ಲ ಅಂದವ್ರಿಗೆ ವಿತೌಟ್ ತೆಂಗಾಯಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಇದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಓಕೆ, ಇಷ್ಟೇ ಸಾಕು. ನಾನು ಗ್ರೈಂಡ್ ಮಾಡೋದು ತೆಂಗಾಯಿ ಎಲ್ಲ ಜಾರ್ ಒಳಗಡೆ ಹಾಕಿದ್ದೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಓಕೆ, ನೋಡು, ಗ್ರೈಂಡ್ ಮಾಡಿ ಎತ್ಕೊಂಬಂದಿದ್ದೀವಿ. ನೋಡಿ, ಇಲ್ಲಿ ನೋಡಿ, ನೀವು ಕಾಣ್ತಾ ಇರ್ಬೋದಲ್ವ, ನೋಡಿ, ಅಷ್ಟು ಕ್ರಶ್ ಆಗಿಲ್ಲ, ಮೀನ್ಸ್ ಅಷ್ಟು ಸಾಫ್ಟ್ ಆಗಿಲ್ಲ, ಸ್ವಲ್ಪ ಕ್ರಶ್ ರೀತಿಯಲ್ಲಿ ಮಾಡಿದ್ದೀವಿ. ನಾನು ಒಗ್ಗರಣೆ ಹೊಡೆದು ಹಂಗಂದ್ರೆ ನಿಮ್ಗೆ ತೋರಿಸ್ತೀನಿ. ಓಕೆ, ಪಾತ್ರೆ ಚೆನ್ನಾಗಿ ಬಿಸಿ ಆಗಿದೆ, ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಓಕೆ, ಜಾಸ್ತಿ ಬೇಡ, ಅಷ್ಟೇ ಸಾಕು. ನಾನು ಚಿಕ್ಕದಲ್ಲಿ ಎಲ್ಲ ತುಂಬ ಸೊಪ್ಪು ತಿಂದಿದ್ದೀವಿ, ಅದನ್ನು ನನ್ನ ಅಪ್ಪ ತೊಗೊಂಬಂದು ಕೊಡ್ತಾಯಿದ್ದೆ. ನುಗ್ಗೆ ಸೊಪ್ಪು ಅಂತಂದರೆ ನನ್ನದು ಫೇವ್ರೇಟು. ಓಕೆ, ಇದು ಮಾಡಲಿ ಎಣ್ಣೆ ಬಿಸಿ ಆಗಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ಕಡಲೆಬೇಳೆ, ಒಗ್ಗರಣೆ ಹೇಳಿದಲ್ವ, ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ. ಸ್ವಲ್ಪ ಓನಿಯನ್, ನಾವು ಒಗ್ಗರಣೆ ಕೊಟ್ಟಿದ್ದಲ್ವ, ಓನಿಯನ್ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ಓಕೆ, ನಿಮ್ಮ ಇದು ಕರ್ನಾಟಕದಲ್ಲಿ ಜಾಸ್ತಿ ತೆಂಗಿನಕಾಯಿ ಎಲ್ಲ, ನಮ್ಮ ಮನೇಲಿ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಅಂದರೆ ನನ್ನ ಫ್ಯಾಮಿಲಿಯಲ್ಲಿ. ಯಾಕೆಂದರೆ ನಾನು ಸ್ವಲ್ಪ ಸೊಪ್ಪಲ್ಲಿ ಎಲ್ಲ ಒಂಚೂರು ತೆಂಗಿನಕಾಯಿ ಯೂಸ್ ಮಾಡ್ತೀವಿ. ಸ್ವಲ್ಪ ಕೋಕೋನಟ್ ಆಯಿಲ್ ಒಳ್ಳೇದಲ್ವಾ, ಜಾಸ್ತಿ ಬೇಡ, ಸ್ವಲ್ಪ ಅದಕ್ಕೆ ನಮ್ಮ ಮನೇಲಿ ಈ ಥರ ಎಲ್ಲ ಮಾಡೋದು. ನಾನು ಕೇರಳ ಕಡೆ ಮಾತ್ರ ಹಿಂಗೆ ಮಾಡ್ತೀವಿ. ಇನ್ನೇನು ಮಾಡೋದಂದ್ರೆ ನಮ್ಗೆ ಪೇಸ್ಟ್ ಹಾಕಿದಲ್ವ, ಅದು ಹಾಕೋಣ, ತೆಂಗಿನಕಾಯಿ. ಓಕೆ, ಒಂಚೂರು ನೀರು ಹಾಕ್ಕೊಳ್ಳಿ, ಬೇಯಿಸೋಕೆ ಹೋಗ್ತಾ ನಾನು ಜಾರ ವಾಶ್ ಮಾಡಿ ಹಾಕ್ತೀನಿ. ಜಾಸ್ತಿ ನೀರು ಬೇಕಾಗಿಲ್ಲ, ಯಾಕೆ ಈ ಸ್ವಲ್ಪ ಅದರದ್ದು ಒಂದು ಸ್ಮೆಲ್ ಇರುತ್ತಲ್ಲ ತೆಂಗಿನಕಾಯಿದು, ಕೋಕೋನಟ್ದು, ಅದು ಸ್ವಲ್ಪ ಹೋಗಲಿ. ಓಕೆ, ಒಂಚೂರು ಸಿಮ್ ಜಾಸ್ತಿ ಇಡೋಣ. ನಮ್ಮ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ತೆಂಗಿನಕಾಯಿ ಕೋಕೋನಟ್ ಆಯಿಲ್ ಯೂಸ್ ಮಾಡಲ್ಲ, ಯಾಕಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನಾನು ಕೇರಳ ಕಡೆ ಹೋದರೆ ಅವರು ನಾನು ಹೇಳಿದ್ರಲ್ಲ, ಫಿಶ್ ಫ್ರೈಗೆ, ಫಿಶ್ ಕರಿಗೆ ತುಂಬ ಒಳ್ಳೆಯದು, ಕೋಕೋನಟ್ ಆಯಿಲೇ ತುಂಬ ಒಳ್ಳೆಯದು. ಒಂಚೂರು ಇದಾಗಲಿ.
ಸರಿ ಸೊಪ್ಪು ಹಾಕೋಣ. ಓಕೆ, ಸಿಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನನ್ನ ಲ್ಯಾಂಗ್ವೇಜು ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಷಮಿಸಿ, ಯಾಕೆಂದರೆ ಅಷ್ಟು ಫ್ಲೂರೆಂಟೇ ಬರಲ್ಲ ಅಂತ ಅನಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಬೇಕು ನೀವು. ಇನ್ನು ಸ್ವಲ್ಪ ಎಲ್ಲ ಸೇರಿ ಮಿಕ್ಸ್ ಮಾಡೋಣ. ನಾನು ಮೊಟ್ಟೆ ಎಗ್ ಏನು ಗೊತ್ತಾ, ಮುಂಚೆನೇ ನಾನು ಫ್ರೈ ಮಾಡಿ ತೆಗೆದು ಇಟ್ಟಿದ್ವಿ, ಇದ್ರ ಜೊತೆ ಹಾಕಿಲ್ಲ. ಇದೆಲ್ಲ ಸ್ವಲ್ಪ ಆದಮೇಲೆ ಹಾಕೋಣ ಅಂತ. ಇದೆಲ್ಲ ಮಿಕ್ಸ್ ಆಗಬೇಕು. ಉಪ್ಪು ಒಂದು 2 ನಿಮಿಷ ಆದಮೇಲೆ ಹಾಕೋಣ. ನಾನು ಏನಂತ ಗೊತ್ತಾ, ಆಲ್ಮೋಸ್ಟ್ ಎಲ್ಲ ಫುಡ್ಡಲ್ಲಿನೂ ನಾನು ಟರ್ಮರಿಕ್ ಹಾಕ್ತೀವಿ, ಜೀರಾನೂ ಹಾಕ್ತೀವಿ. ನಾನು ನುಗ್ಗೆ ಸೊಪ್ಪನ್ನ ಜೀರಾ ಹಾಕಿಲ್ಲ, ಸ್ವಲ್ಪ ಬೇಗಲಿ. ಓಕೆ, ನಾನು ಸ್ವಲ್ಪ ಸಿಮ್ ಕಮ್ಮಿ ಮಾಡಿದ್ದೀವಿ. ಒಂಚೂರು ಕ್ಲೋಸ್ ಮಾಡೋಣ. ಗೊತ್ತಲ್ಲ, ನುಗ್ಗೆ ಸೊಪ್ಪು ಎಲ್ಲ ಸೊಪ್ಪು ಯಾವುದು ಗ್ರೀನ್ ಲೀವ್ಸ್ ಆಗಲಿ ಜಾಸ್ತಿ ಬೇಯಿಸಬಾರ್ದು. ಯಾಕೆಂದರೆ ನಾವು ಜಾಸ್ತಿ ಬೇಯಿಸ್ತಾ ಇರೋದು ಅಯರ್ನ್ ಅಲ್ಲಿರೋದು ಪ್ರೋಟೀನ್ಸ್ ಕಂಡನ್ನೆಲ್ಲ ಹೊಟ್ಟೋಗುತ್ತೆ. ಅದು ಹಾಫ್ ಬಾಯ್ಲ್ ಆಗಬೇಕು ಅಂತ ಹೇಳ್ತಾರೆ. ಅದು ತರಕಾರಿ ಆದರೆ ನನಗೆ ಅಲ್ವಾ, ಇನ್ ಬಿಟ್ವೀನ್ ನಾವು ಮಿಕ್ಸ್ ಮಾಡಿ ಕೊಡಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ತಗೊಂಡು ನೋಡೋಣ, ಬಿಸಿ ಇದೆ ಅದಕ್ಕೆ. ಇನ್ ಬಿಟ್ವೀನ್ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಿಮ್ ಕಮ್ಮಿ ಮಾಡಿದ್ರೆ ನಾನು ಒಳ್ಳೆ. ಇನ್ನು ಓಪನ್ ಮಾಡಿ ಬೇಯಿಸೋಣ. ಓಕೆ, ನನಗೆ ಸರಿಯಾಗಿ ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ ಬರಲ್ಲ. ಏನಾದರೂ ಫಾಲ್ಟ್ ಇದ್ದರೆ ಫೀಡ್ಬ್ಯಾಕ್ ಮೆನ್ಷನ್ ಮಾಡಿ ನೀವು. ಓಕೆ, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೋಣ. ನಾನು ಸಾಲ್ಟ್ ಹಾಕಿರಲಿಲ್ಲ, ಎಲ್ಲ ಕೈನಲ್ಲಿ ಹಾಕೋಣ. ನೋಡ್ಕೊಂಡು ಹಾಕು, ಹಾಕುವಲ್ಲ ನೋಡ್ಕೊಂಡು ಹಾಕಿ. ಯಾಕಂದರೆ ಸಪ್ಪಲಿಂದ ಜಲ್ದಿ ಉಪ್ಪು ಹಿಡಿಯುತ್ತಲ್ವಾ, ಅದಕ್ಕೆ. ಹಾಂ, ನೋಡಿ ಇಲ್ಲಿ ನೋಡಿ, ನನಗೆ ನುಗ್ಗೆ ಸೊಪ್ಪು ರೆಡಿಯಾಗಿದೆ, ಎಲ್ಲ ಕರೆಕ್ಟೇ ಆಗಿದೆ. ಇನ್ನು ನಮಗೆ ನಾನು ಮೊಟ್ಟೆ ಎಗ್ ನಾನು ಸಪ್ರೇಟ್ ಫ್ರೈ ಮಾಡಿಟ್ಟಿದ್ದೀವಿ, ಅದು ಜೊತೆ ಹಾಕಿರಲಿಲ್ಲ. ಸ್ವಲ್ಪ ಕಚ್ಚಕ್ಕೆ ಸಿಕ್ಕಬೇಕಲ್ಲ, ಅದಕ್ಕೆ ಹಿಂಗೆ ಮಾಡಿದ್ದು ಹಾಕಿದ್ದೀವಿ. ನೋಡಿ, ನೀವು ಕಾಣ್ತಾ ಇರ್ಬೋದಲ್ವ, ನೋಡಿ. ಓಕೆ, ಇದ್ರೊಳಗಡೆ ಹಾಕೋಣ. ನಾನು 3 ಮೊಟ್ಟೆ ಹಾಕಿದ್ದೀನಿ, ಸ್ವಲ್ಪ ಕಚ್ಚಗೆ ಸಿಕ್ಕಬೇಕಲ್ಲ, ಅದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಇಷ್ಟೇ, ಒಂದು 10 ಮಿನಿಟ್ಸಲ್ಲಿ ನಮ್ಮ ಸೊಪ್ಪು ಆಗ್ಬಿಡುತ್ತೆ. ನೋಡಿ ನೀವು, ಸೂಪರ್ ಆಗಿದೆಯಲ್ವಾ. ಸರಿ, ಇಲ್ಲ ಸ್ಟವ್ ಆಫ್ ಮಾಡೋಣ. ಓಕೆ, ನನ್ನ ಎಗ್ ರೆಸಿಪಿ, ಸೊಪ್ಪಲ್ಲಿ ಎಗ್ ಮಾಡೋದು ರೆಸಿಪಿ ರೆಡಿಯಾಗಿದೆ. ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಚೆನ್ನಾಗಿದೆಯಲ್ಲ, ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆಯಲ್ವಾ. ಓಕೆ, ಇದು ನೀವು ಮನೇಲಿ ಮಾಡಿ ನೋಡಿಬಿಟ್ಟು ನನ್ನ ಫೀಡ್ಬ್ಯಾಕ್ ತಿಳಿಸಿ. ಓಕೆ, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಟೇಕ್ ಕೇರ್, ಬಾಯ್, ಟಾಟಾ.